ಎಸ್, ಈ ಮಲ್ಲೇಶ್ವರಂ ಅಂದ ತಕ್ಷಣ ನಮಗೆ ಥಟ್ಟನೆ ನೆನಪಾಗೋದು ಶಾಪಿಂಗ್ ಮಾಲ್. ಹೌದು, ಅದ್ಯಾಕೋ ಗೊತ್ತಿಲ್ಲ, ಇದೀಗ ಈ ಶಾಪಿಂಗ್ ಮಾಲ್ನಲ್ಲಿ ಜನರಿಗಿಂತ ಜಾಸ್ತಿ ಮಕ್ಕಳ ಕಲರವೇ ಜಾಸ್ತಿ ಆಗಿದೆ. ಜೊತೆಗೆ ಮಕ್ಕಳ ನಳಿದಾಟ, ಜೊತೆಗೆ ನಳಿದಾಡಿ ಕುಣಿದಾಡುವಂತಹ ಈ ಒಂದು ದಿನಗಳೇ ಜಾಸ್ತಿ ಆಗ್ತಾ ಇವೆ. ಅದು ಏನಿದೆ ಈ ಮಾಲ್ನಲ್ಲಿ ಅಂತಹ ಒಂದು ಕಲರವಗಳಿಗೆ ಈ ಮಾಲ್ ಹೇಗೆ ಪರಿವರ್ತನೆಗೊಂಡಿದೆ ಅನ್ನೋದನ್ನ ನಾವು ಕೂಡ ನೋಡ್ಕೊಂಬರೋಣ ಬನ್ನಿ. ವಾರೆ ವಾ, ಎಷ್ಟು ಚೆನ್ನಾಗಿದೆ ಅಲ್ವಾ? ಅಷ್ಟಕ್ಕೂ ಇದೇನು ಅಂತೀರಾ? ಹೌದು, ಇದೇ ಕಣ್ರಿ ಡೋಲಕ್ಪುರದ ಛೋಟಾ ಭೀಮ್. ಅಷ್ಟಕ್ಕೂ ಇವೆಲ್ಲವೂ ಅನಾವರಣಗೊಂಡಿರುವಂಥದ್ದು ಮಂತ್ರಿ ಮಾಲ್ನಲ್ಲಿ. ಮಂತ್ರಿ ಮಾಲ್ನಲ್ಲಿ ಇದೀಗ ಡೋಲಕ್ಪುರದ ಅನಾವರಣವೇ ಸೃಷ್ಟಿಗೊಂಡಿದೆ. ಇದೇ ಇವತ್ತಿನ ವಿಶೇಷ ಡೋಲಕ್ಪುರದ ಛೋಟಾ ಭೀಮ್. ನಾನು ಮಮತಾ. ಎಸ್, ನಾವಿವಾಗ ಡೋಲಕ್ಪುರದಲ್ಲಿದ್ದೀವಿ. ಡೋಲಕ್ಪುರದ ವಿಲೇಜ್ ಕೂಡ ನಮ್ಮ ಪಕ್ಕದಲ್ಲೇ ಬೋರ್ಡು ಕೂಡ ಇದೆ. ಈ ಡೋಲಕ್ಪುರದ ವಿಲೇಜ್ ಒಳಗಡೆ ನಾವು ನೋಡ್ಕೊಂಬರೋಣ, ಏನೇನಿದೆ, ಯಾವ್ಯಾವ ಹಟ್ಟುಗಳನ್ನ ಮಾಡಿದ್ದಾರೆ, ಜೊತೆಗೆ ಯಾವ್ಯಾವ ಕ್ಯಾರೆಕ್ಟರ್ಗಳಿದ್ದಾವೆ ಅನ್ನೋದನ್ನ ನಾವು ಕೂಡ ನೋಡ್ಕೊಂಬರೋಣ ಬನ್ನಿ. ಓಕೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಎಲ್ಲ ಹಟ್ಟುಗಳು ಒಂದಕ್ಕಿಂತ ಒಂದು ಸುಂದರವಾಗಿದೆ. ಜೊತೆಗೆ ಇದನ್ನ ನೋಡಿದರೆ ಮಕ್ಕಳಂತೂ ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ಟಿವಿಯಲ್ಲಿ ನೋಡಿ ಎಂಜಾಯ್ ಮಾಡಿರುವಂತಹ ಮಕ್ಕಳು ಇಲ್ಲಿ ನೋಡಿದರೆ, ಅದು ಕಣ್ಣೆದುರಿಗೆ ಒಂದು ದೃಶ್ಯ ಕಂಡ್ರೆ ಅವರು ಯಾವತ್ತೂ ಇದನ್ನು ಸಂತೋಷ ಪಟ್ಟೇ ಪಡ್ತಾರೆ, ಜೊತೆಗೆ ಎಂಜಾಯ್ ಕೂಡ ಮಾಡ್ತಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಒಂದು ಹಟ್ಟಿದೆ. ಈ ಹಟ್ಟನ್ನು ಬೈಹುಲ್ಲಿನಿಂದ ಶೃಂಗಾರ ಮಾಡಲಾಗಿದೆ. ಜೊತೆಗೆ ಇಲ್ಲಿ ರಾಜು ಅನ್ನೋಂತಹ ಒಂದು ಕ್ಯಾರೆಕ್ಟರ್ನು ಕೂಡ ಇಲ್ಲಿ ಮಾಡಲಾಗಿದೆ. ಇದನ್ನು ಟಿವಿಯಲ್ಲಿ ನೋಡಿರುವಂತಹ ಮಕ್ಕಳು ಇಲ್ಲಿ ಕಣ್ಣು ಮುಂದೆ ನೋಡಿದಾಗ ಸಖತ್ ಎಂಜಾಯ್ ಮಾಡ್ತಾರೆ. ನಿಜಕ್ಕೂ ಇದನ್ನು ನೋಡ್ತಾ ಇದ್ರೆ ನಾವು ಡೋಲಕ್ಪುರದಲ್ಲಿ ಇದ್ದೀವಿ, ಈ ಒಂದು ಹಳ್ಳಿಯ ಸೊಬಗನ್ನು ಎಂಜಾಯ್ ಮಾಡ್ತಾ ಇದ್ದೀವಿ ಅನ್ನಿಸುತ್ತೆ. ಪಕ್ಕದಲ್ಲೇ ಇನ್ನೊಂದು ಚುಟುಕಿ ಅನ್ನೋಂತಹ ಒಂದು ಕ್ಯಾರೆಕ್ಟರ್ನು ಕೂಡ ಮಾಡಲಾಗಿದೆ. ಇದನ್ನು ಕೂಡ ಬೈಹುಲ್ಲಿನಿಂದ ಮಾಡಲಾಗಿದೆ. ಈ ಒಂದು ಮನೆಯನ್ನು ನೋಡ್ತಾ ಇದ್ರೆ ಮಕ್ಕಳು ಚುಟುಕಿ ಅನ್ನೋಂಥ ಈ ಕ್ಯಾರೆಕ್ಟರ್ನ ನೋಡಿದರೆ ಏನೋ ಒಂಥರ ಖುಷಿಯಾಗುತ್ತೆ. ಹಳ್ಳಿಯ ಸಂಭ್ರಮದ ಒಳಗಡೆ ಇನ್ನೊಂದು ಕ್ಯಾರೆಕ್ಟ್ರು. ನಿಜಕ್ಕೂ ಇದು ಒಂಥರ ಸುಂದರವಾದಂತಹ, ಇದು ದಸರಾ ವೆಕೇಷನಲ್ಲಿ ಇದು ನೋಡಬೇಕು ಅಂತಂದರೆ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಜೊತೆಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ದನ್ಲಾಲ್ ಸಾಹುಕಾರ್ ಅನ್ನೋಂಥ ಒಂದು ಹಳ್ಳಿಯ ಸುಂದರವಾದಂತಹ ದೃಶ್ಯ. ಪಕ್ಕದಲ್ಲೇ ಇರುವಂತಹ ಜಗ್ಗು ಬಂದರ್ ಅನ್ನುವಂತಹ ಒಂದು ಕ್ಯಾರೆಕ್ಟರ್ ಕೂಡ ಇದೆ. ದನ್ಲಾಲ್ ಸಾಹುಕಾರ್ ಅನ್ನುವಂತಹ ಒಂದು ಏನು ವ್ಯಾಪಾರಿ ಇದ್ದಾನೆ, ಅದ್ರ ಪಕ್ಕದಲ್ಲಿ ಕೋತಿ, ಅಂದರೆ ಇದೊಂದು ಏನು ಜಗ್ಗು ಬಂದರ್ ಅನ್ನುವಂತಹ ಕ್ಯಾರೆಕ್ಟರ್. ನಿಜಕ್ಕೂ ಇದೊಂದು ಸುಂದರವಾದಂತಹ ದೃಶ್ಯ. ಇನ್ನು ಪಕ್ಕದಲ್ಲೇ ನೀವು ನೋಡ್ಬೋದು ಡೋಲಾಬೋಲ್ ಹೌಸ್ನ ನೋಡ್ಬೋದು. ಇದನ್ನು ಕೂಡ ಈ ಒಂದು ಬೈಹುಲ್ಲಿನಿಂದ ಮಾಡಲಾಗಿದೆ, ಶೃಂಗರಿಸಲಾಗಿದೆ. ಜೊತೆಗೆ ಇದನ್ನು ನೋಡ್ತಾ ಇದ್ರೆ ಚಿಕ್ಕ ಪುಟ್ಟ ಮಕ್ಕಳು ನಿಜಕ್ಕೂ ಎಂಜಾಯ್ ಮಾಡೋದ್ರಲ್ಲಿ ಸಂಶಯನೇ ಇಲ್ಲ. ಇನ್ನು ಪಕ್ಕದಲ್ಲಿ ನೀವು ನೋಡ್ತಾ ಇರ್ಬೋದು, ಇದ್ರ ಎಲ್ಲದರ ಕ್ಯಾರೆಕ್ಟರ್ ಆಗಿರುವಂತಹ ಒಬ್ಬ ದೊರೆ ಛೋಟಾ ಭೀಮ್ನ ನೀವು ನೋಡ್ತಾ ಇರ್ಬೋದು. ಛೋಟಾ ಭೀಮ್ ಸೊಂಟಕ್ಕೆ ಕೈ ಹಿಡಿದು ನಿಂತಿರುವಂತಹ ದೃಶ್ಯ. ಎಲ್ಲರ ದೊರೆ ಅನಿಸ್ಕೊಂಡಂತಹ ಛೋಟಾ ಭೀಮ್ನ ದೃಶ್ಯ ನೋಡ್ತಾ ಇದ್ರೆ ಇದನ್ನ ಇದುವರೆಗೂ ಎಲ್ಲರೂ ಟಿವಿಯಲ್ಲಿ ನೋಡಿರ್ಬೋದು, ಆದರೆ ಡೋಲಕ್ಪುರಕ್ಕೆ ಹೋಗಿ ನೋಡದೇ ಇರುವಂತಹ ಮಕ್ಕಳು ಇಲ್ಲಿ ಬಂದು ಎಂಜಾಯ್ ಮಾಡ್ಕೋಬೋದು. ಜೊತೆಗೆ ಇದನ್ನೂ ಕೂಡ ಬೈಹುಲ್ಲಿನಿಂದ ಶೃಂಗಾರ ಮಾಡಲಾಗಿದೆ. ಈ ಒಂದು ಹಳ್ಳಿಯ ಸೊಬಗನ್ನು ನೋಡ್ತಾ ಇದ್ರೆ ಯಾವುದೋ ಡೋಲಕ್ಪುರದಲ್ಲೇ ಇದ್ದೀವಿ ಅನ್ನೋಂಥ ದೃಶ್ಯ ಕಾಣಿಸ್ತಾ ಇದೆ. ಕಾರ್ಟೂನ್ಗಳ ದೊರೆ ಅನ್ನುವಂತಹ ಒಂದು ಛೋಟಾ ಭೀಮ್ ಪಕ್ಕದಲ್ಲೇ ಕೂತಿದ್ದೀವಿ. ಈ ಕ್ಯಾರೆಕ್ಟರ್ನ ನೋಡ್ತಾ ಇದ್ರೆ ಮಕ್ಕಳಿಗೆ ಜೊತೆಗೆ ದೊಡ್ಡವರಿಗೂ ಕೂಡ ಹುಚ್ಚೆದ್ದು ಕುಣಿತಾರೆ, ನಳಿದಾಡ್ತಾರೆ. ಛೋಟಾ ಭೀಮ್ನ ಕ್ಯಾರೆಕ್ಟರೇ ಅಂಥದ್ದು. ಜೊತೆಗೆ ಇಲ್ಲಿ ಪಕ್ಕದಲ್ಲೇ ಆತನ ಫ್ರೆಂಡ್ ಆಗಿರುವಂತಹ ಕಾಲಿಯಾ ಕೂಡ ಇದ್ದಾನೆ. ಕಾಲಿಯಾ ಒಂದು ರೀತಿಯಲ್ಲಿ ಆತನಿಗೆ ಫ್ರೆಂಡ್ ಆದರೆ, ಇನ್ನೊಂದು ರೀತಿಯಲ್ಲಿ ಆತನಿಗೆ ಒಂಥರ ಎನಿಮಿ ಅಂತಲೂ ಹೇಳ್ಬೋದು, ಜಲಸ್ ಫ್ರೆಂಡ್ ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ, ಈ ದೃಶ್ಯಗಳನ್ನ ನೋಡ್ತಾ ಇದ್ರೆ ಮಕ್ಕಳು ಏನು ಡೋಲಕ್ಪುರಕ್ಕೆ ಹೋಗಬೇಕು ಅಂತ ಇಲ್ಲ, ದಸರಾ ವೆಕೇಷನಲ್ಲಿ ಬಂದು ಇಲ್ಲಿ ಈ ಒಂದು ಎಲ್ಲ ಚಿತ್ರಣವು, ಅದು ಒಂದು ಹಳ್ಳಿಯ ಸೊಗಡಿನ ನಡುವೆ ಈ ಒಂದು ದೃಶ್ಯವನ್ನು ನೋಡ್ತಾ ಇದ್ರೆ ಸಖತ್ ಎಂಜಾಯ್ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ವೆಕೇಷನ್ ಬಂತು ಅಂತಂದರೆ
ಸಾಕು ಮಕ್ಕಳಿಗೆ ಎಲ್ಲಾದರೂ ಹೋಗಿ ಎಂಜಾಯ್ ಮಾಡಬೇಕನ್ನೋ ಆಸೆ. ಆದರೆ ಇದ್ರ ಜೊತೆಗೆ ಪೇರೆಂಟ್ಸ್ಗೆ ಇದು ದೊಡ್ಡ ತಲೆನೋವಾಗುತ್ತೆ. ಆದರೆ ಇಲ್ಲಿಗೆ ಬಂದರೆ ಸಾಕು ನಿಮ್ಮ ತಲೆನೋವು ಎಲ್ಲ ಮಾಯವಾಗಿಬಿಡುತ್ತೆ. ಯಾಕಂತಂದರೆ ಡೋಲಕ್ಪುರದ ನೈಜ ಚಿತ್ರಣವನ್ನು, ಗ್ರಾಮೀಣ ಪ್ರದೇಶದ ಸೊಬಗನ್ನು ಇಲ್ಲಿ ನಾವು ನೋಡಿ ಎಂಜಾಯ್ ಮಾಡ್ಬೋದು. ಅದ್ರ ಜೊತೆಗೆ ಇಲ್ಲಿ ವಿವಿಧ ರೀತಿಯ ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸಲಾಗಿದೆ. ಅದು ಯಾವ್ಯಾವ ಸ್ಪರ್ಧೆಗಳು, ಆ ಸ್ಪರ್ಧೆಗಳು ಹೇಗಿವೆ, ಮಕ್ಕಳು ಯಾವ ರೀತಿ ಎಂಜಾಯ್ ಮಾಡ್ತಾರೆ ಅನ್ನೋದನ್ನ ನಾವು ನೋಡ್ಕೊಂಬರೋಣ. ಛೋಟಾ ಭೀಮ್ ಅಂದ್ರೆ ಮಕ್ಕಳಿಗೆ ಪ್ರಾಣ. ಟಿವಿಲಿ ಛೋಟಾ ಭೀಮ್ ಬಂದ್ರೆ ಸಾಕು, ಆಟ ಪಾಠಕ್ಕೆಲ್ಲ ಫುಲ್ ಸ್ಟಾಪ್. ಅಂಥದ್ರಲ್ಲಿ ಇಲ್ಲಿ ನಿಜವಾಗಿಯೂ ಛೋಟಾ ಭೀಮ್ ಪ್ರತ್ಯಕ್ಷವಾಗ್ಬಿಟ್ಟಿದ್ದಾನೆ. ಹೀಗಾಗಿ ಮಕ್ಕಳಂತೂ ಫುಲ್ ಖುಷ್. ಡೋಲಕ್ಪುರ್ ರಾಕ್ ಸ್ಟಾರ್, ಜಂಪಿಂಗ್ ಜಗ್ಗು, ಕ್ಯಾಚ್ ಬಾಲ್, ಅಬ್ಬಬ್ಬ ಒಂದ ಎರಡ ಹೀಗೆ ಹಲವಾರು ಡೋಲಕ್ಪುರದ ಡಿಫ್ರೆಂಟ್ ಸ್ಪರ್ಧೆಗಳು ಪುಟ್ಟ ಕಂದಮಗಳಿಗೆ ಸಖತ್ ಖುಷಿ ನೀಡಿದ್ವು. ಹೀಗೆ ದಿನವಿಡೀ ಪೋಗೋ ಚಾನಲ್ ನೋಡ್ತಾ ಇದ್ದ ಮಕ್ಕಳು ಛೋಟಾ ಭೀಮ್ ಜೊತೆ ಸಖತ್ತಾಗಿ ಡ್ಯಾನ್ಸ್ ಮಾಡಿ ಕುಣಿದು ಕುಪ್ಪಳಿಸಿದ್ರು. ಇವ್ರ ಜೊತೆಗೆ ಪೋಷಕರಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ರು. ಚೆನ್ನಾಗಿತ್ತು, ನಂಗೆ ಇಷ್ಟ ಆಯಿತು ಗೇಮ್ಸ್ ಎಲ್ಲ. ಆದ್ರೂ ನಾನು ಇನ್ನೊಂದ್ಸತಿ ಬರ್ಬೇಕು ಅನ್ನಿಸ್ತಿತ್ತು. ಮನೆಯಲ್ಲಿ ಯಾವಾಗಲೂ ಆಟ ಆಡೋದು ಅನ್ಸುತ್ತೆ, ಇಲ್ಲಿ ಬೇರೆ ಗೇಮ್ಸನ್ನು ಆಟ ಆಡ್ಬೋದು. ತುಂಬ ಖುಷಿ ಆಗ್ತಾ ಇದೆ. ಅಂದರೆ ಈಗ ದಸರಾ ವೆಕೇಷನ್ ಇರ್ತಾ ಇರೋದ್ರಿಂದ ಮಕ್ಕಳಿಗೆ ಇಡೀ ದಿವಸ ಮನೆಯಲ್ಲೇ ಕೂತು ಬೇಜಾರಾಗ್ತಾ ಇದೆ. ನಮಗೆ ಹೊರಗಡೆ ಎಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದು ಒಂದು ಒಳ್ಳೆ ಅಪಾರ್ಚುನಿಟಿ ಮಕ್ಕಳಿಗೆ. ಇಲ್ಲಿ ಬಂದರೆ ಆವಾಗಿಂದ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವರು ತುಂಬ ಈ ಛೋಟಾ ಭೀಮ್ ಕಾನ್ಸೆಪ್ಟಿಗೆ ತುಂಬ ಹಚ್ಕೊಂಡಿರೋದ್ರಿಂದ ಅವರಿಗೆ ಅಲ್ಲಿರೋ ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ಸ್ ಗೊತ್ತಿರೋದ್ರಿಂದ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಇನ್ನು ಮಂತ್ರಿ ಮಾಲ್ನ ಪ್ರತಿಯೊಂದು ಅಂತಸ್ತಿನಲ್ಲೂ ಡೋಲಕ್ಪುರದ ಒಂದಕ್ಕಿಂತ ಒಂದು ಅಂದ ಚಂದದ ಕಾರ್ಟೂನ್ಗಳು ಗಮನ ಸೆಳೆಯುತ್ತವೆ. ಜೊತೆಗೆ ಡೋಲಕ್ಪುರದ ಪ್ರಸಿದ್ಧ ಡೋಲಕ್ಪುರ್ ಪ್ಯಾಲೇಸ್ ಎಲ್ಲರ ಆಕರ್ಷಣೀಯ ಕೇಂದ್ರಬಿಂದು. ಅಷ್ಟಕ್ಕೂ ದಸರಾ ಹಬ್ಬದ ಹಿನ್ನೆಲೆಯಲ್ಲಿ ಮಂತ್ರಿ ಮಾಲ್ ಡೋಲಕ್ಪುರದ ಹಳ್ಳಿ ಸೊಗಡನ್ನ ಪರಿಚಯಿಸಿದೆ. ನಂಗೆ ಇಷ್ಟ ಆಯಿತು. ನನಗೆ ಇಲ್ಲಿ ಪಾಸಿಂಗ್ ಬಾಲೆಲ್ಲ ಇತ್ತು, ಪ್ಲಸ್ ನಾನು ಚೆನ್ನಾಗಿ ಆಟ ಆಡಿದೆ, ಪ್ಲಸ್ ಫಸ್ಟ್ ಪ್ರೈಸ್ ಗೆದ್ದೆ, ಪ್ಲಸ್ ಮಂತ್ರಿ ಮಾಲಲ್ಲಿ ಡೋಲಕ್ಪುರ್ ಇದೆ ಅಂತ ನೆನ್ನೆನೇ ಗೊತ್ತಾಗಿದ್ದು. ಐ ಲವ್ ಮಂತ್ರಿ ಮಾಲ್. ಥ್ಯಾಂಕ್ ಯು. ಸಪ್ರೇಟ್ ಕ್ಯಾರೆಕ್ಟರು ಇರೋದು ಛೋಟಾ ಭೀಮು, ಅವರು ಜಗ್ಗು, ಅದಾದಮೇಲೆ ಚುಟ್ಕಿ, ರಾಜು, ಅವರು ಟ್ವಿನ್ ಬ್ರದರ್ಸ್ ಇರೋದಲ್ಲ, ಅದೆಲ್ಲ ಕ್ಯಾರೆಕ್ಟರ್ಸ್ ಬಂದುಬಿಟ್ಟು ಪ್ಲೇ ಮಾಡ್ತೀವಿ. ಛೋಟಾ ಭೀಮ್ ಸಂಭ್ರಮ ನೋಡಿದ್ರಲ್ಲ. ಡೋಲಕ್ಪುರದ ಛೋಟಾ ಭೀಮ್ ಪುಟ್ಟ ಮಕ್ಕಳನ್ನ ಇನ್ನೂ ಹಲವು ದಿನಗಳ ಕಾಲ ನಕ್ಕು ನಗಿಸಲಿದ್ದಾನೆ. ಓಕೆ, ಇದುವರೆಗೆ ನೀವು ಟಿವಿಯಲ್ಲಿ ನೋಡ್ತಾ ಇದ್ದಂತಹ ಒಂದು ಡೋಲಕ್ಪುರದ ಹಳ್ಳಿಯ ದೃಶ್ಯ ಜೊತೆಗೆ ಕಾರ್ಟೂನ್ಗಳನ್ನು ನೀವು ಈಗ ಕಣ್ಣ ಮುಂದೆ ನೋಡಿ ಎಂಜಾಯ್ ಮಾಡಿದಿರಿ ಅನ್ಕೊಂತೇನೆ. ನಿಜಕ್ಕೂ ಈ ಬಾರಿಯ ಒಂದು ದಸರಾ ವೆಕೇಷನನ್ನು ಅರ್ಥಪೂರ್ಣವಾಗಿ ಎಂಜಾಯ್ ಮಾಡಬಹುದು.
ಇದಿಷ್ಟು ಇವತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.